ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಬರ್ತಾ ಇದೆ ಅಂದ್ರೆ ಖಂಡಿತ ಚಿಂತೆ ಮಾಡಬೇಡಿ. ಈಗ ಆಲ್ರೆಡಿ ಅಕ್ಷಯ ವೃಕ್ಷವನ್ನ ಸಾಕಷ್ಟು ಜನ ಬರ್ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇಲ್ಲದೆ ಆರಾಮಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ನೀವು ಕೂಡ ನಿಮಗೆ ಸಮಸ್ಯೆಗಳಿದೆ ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳನ್ನ ನಮಗೆ ತಿಳಿಸ್ಕೊಡುವಂತ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಲವರು ಒಬ್ಬರ ಸ್ವಭಾವಗಳು ಹೇಗಿರುತ್ತೆ ಅಂದ್ರೆ, ಏನಾದ್ರೂ ಚಿಕ್ಕ ಪುಟ್ಟದ ವಿಷಯ ಬಂತು ಅಂದ್ರೆ ಒಂದ್ ರೀತಿ ಪ್ಯಾನಿಕ್ ಆಗ್ತಾರೆ, ಭಯಕ್ಕೆ ಒಳಗಾಗ್ತಾರೆ ಅಂತ ಹೇಳ್ಬೋದು. ಇನ್ನು ಕೆಲವು ಸತಿ ಖಿನ್ನತೆಗಳಿಗೆ, ಡಿಪ್ರೆಷನ್, ಈ ತರ ಒಂದು ಸಮಸ್ಯೆಗಳು ಇರ್ತಾರೆ. ಈಗ ಮನೆಯಲ್ಲಿ ಒಂದು ಅಕ್ಕ ತಂಗಿ ಇದ್ದಾರೆ ಅಂತಂದ್ರೆ ಒಬ್ರ ಸ್ವಭಾವ ಒಂದ್ ರೀತಿ ಇರುತ್ತೆ, ಒಬ್ರಿಗೆ ಫುಲ್ ಧೈರ್ಯ ಇರುತ್ತೆ, ಇನ್ನೊಬ್ರಿಗೆ ಫುಲ್ ಡಲ್ ಆಗಿರ್ತಾರೆ ಅಂತ ನಾವು ಹೇಳ್ಬೋದು. ಈ ತರ ಒಂದು ಪ್ಯಾನಿಕ್ ಆಗುವಂಥದ್ದು ಅಥವಾ ಹೆದರ್ಕೊಳ್ಳುವಂಥದ್ದು, ನರ್ವಸ್ ಆಗುವಂಥದ್ದು ಯಾಕೆ ಈ ಥರ ಆಗುತ್ತೆ ಗುರುಗಳೇ? ಅವ್ರ ಜಾತಕದಲ್ಲೇ ಏನಾದರೂ ಆ ರೀತಿ ಸಮಸ್ಯೆ ಅನ್ನೋಂಥದ್ದು ಇರುತ್ತಾ? ಅದನ್ನು ನಾವು ಹೇಗೆ ರಿಲೋಟ್ ಮಾಡ್ಕೊಳ್ಬೇಕಾಗುತ್ತೆ? ಅಯ್ಯೋ ಇಷ್ಟು ಏನೋ ಒಂದು ಹೊರಗಡೆ ಹೋಗಿ ಅಂದರೆ ಹೆದರ್ಕೊಳ್ಳುವಂಥದ್ದು, ಒಂದು ರೂಮಲ್ಲಿ ಹೋಗಿ ಏನಾದ್ರು ತೊಗೊಂಡು ಬನ್ನಿ ಅಂದರೆ ಹೆದರ್ಕೊಳ್ಳುವಂಥದ್ದು, ಈ ಥರ ಇರ್ತಾರೆ. ಅಥವಾ ಇನ್ನು ಕೆಲವರು ಡಿಪ್ರೆಷನ್ ಒಂದು ರೀತಿ ಅಂತ ಹೇಳ್ಬೋದು, ಮಾತಾಡ್ಸಿದ್ರೆ ನರ್ವಸ್ ಆಗುವಂಥದ್ದು, ಈ ಥರ ಎಲ್ಲ ಇರ್ತಾರೆ ಗುರುಗಳೇ. ಯಾಕೆ ಜಾತಕದಲ್ಲಿ ಸಮಸ್ಯೆ ಇದ್ದರೆ ಹೇಗೆ ಸರಿ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ತನ್ನ ಸರಿಪಡಿಸ್ಕೊಳ್ಳಲಿಕ್ಕೆ ಬಹಳ ದಾರಿಗಳಿದ್ದಾವೆ. ಮೊದಲು ನಮಗೆ ಕಠೋರ ಸತ್ಯ ಗೊತ್ತಾಗಬೇಕಷ್ಟೇ. ಜಾತಕದ್ದ ಅಥವಾ ಮನೆಯದ್ದ, ಯಾವುದಾದ್ರೂ ಶಾಪದ್ದ ಅಥವಾ ಹಿರಿಯರಿಂದ ಬಂದಿರತಕ್ಕಂಥ ಅವ್ರಿಗೆ ನೀವು ನೋವು ಕೊಟ್ಟಿದ್ದರ ರೂಪವ ಕುರೂಪವ ಅಂತ ಗೊತ್ತು ಮಾಡ್ಕೊಳ್ಳೋದಿದೆಯಲ್ಲ, ಅವರು ಯಾವ ಸ್ಥಿತಿಯಲ್ಲಿದ್ದಾರೆ, ಯಾವ ಹಂತದಲ್ಲಿದ್ದಾರೆ ಅನ್ನೋದು ಗೊತ್ತು ಮಾಡ್ಕೊಳ್ಬೇಕೀಗ. ಯಾವ ಏಜ್ ಅದು? ಈಗ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಸಂಬಂಧಪಟ್ಟ ಡಾಕ್ಟ್ರು ಬಹಳ ಸಾಧಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ, ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲ ಮಾಡಿದ್ದಾರೆ. ಈಗ ಅವರು ಡಿಪ್ರೆಷನ್ಗೆ ಹೋಗಿದ್ದಾರೆ, ಕೆಲವೊಂದೆಲ್ಲ ಕಳ್ಕೊಂಡು ಅದನ್ನೇ ಈ ಭುಕ್ತಿ, ದಶಾಭುಕ್ತಿ ನಾನು ಹೇಳೋದು ಸಂಧಿಕಾಲ. ಅದಕ್ಕೆ ನಾವು ಹೇಳ್ತಿರ್ತೀವಿ ಭಾಳ ಮುಖ್ಯವಾಗಿ. ಕೆಲವರು ಜಾತಕಾದಿಗಳು ನೋಡೋದಿಲ್ಲ, ಅವ್ರದ್ದು ಹಾಗೆ ನಡೀತಿರ್ತವೆ, ನಂಬಲ್ಲ, ಮತ್ತು ಅವನಿಗೆ ಹಾಗೆ ಆಗ್ತಿರ್ತವೆ. ಅದೇನಿಲ್ಲ, ಅದೊಂದು ಜೀವನ ಮುಗದೇ ಹೋಗುತ್ತೆ ಅವಾಗೆಲ್ಲ. ಆದರೆ ಎಚ್ಚೆತ್ಕೊಂಡು ನಾವು ಮಾಡೋದೇ ಆದರೆ, ಈ ಸಾಯುವವನಿಗೆ ಒಂದೇ ದಾರಿ, ಸಾಧಿಸುವವನಿಗೆ 1000 ದಾರಿ ಇದೆ. ನೀವು ಸಾಧಿಸ್ಲಿಕ್ಕೆ ಹೊರಟ್ರೆ ಅದು ಯಾವುದೋ ಒಂದನ್ನೇ ನೆಪ ಹೇಳ್ಕೊಂಡು ಅದಾಗಲಿಲ್ಲ ಇದು ಹೋಗಲಿಲ್ಲ ಅಂತ ಅದನ್ನೇ ನೀವು ನಂಬಿಕೊಂಡು ಕೂತ್ಕೊಂಡು ಸತ್ತೋಗ್ತೀನಿ ಅಂದರೆ ಎಂತ ಮಾಡೋದು? ನೀವು ಈ ಕಡೆ ಮರ್ತ್ಯವೂ ಇಲ್ಲ, ಆ ಕಡೆ ನರಕವೂ ಇಲ್ಲ, ಸ್ವರ್ಗವೂ ಇಲ್ಲ, ಪೈಶಾಚ ಲೋಕದಲ್ಲೇ ತಿನ್ನಾಡಬೇಕಾಗತ್ತೆ. ಒಂದು ರೀತಿಯ ಡಿವಿಲ್ ಆ ರೀತಿಯಾಗಿಯೇ ಇರುವಂಥದ್ದಿರುತ್ತೆ. ಬಹಳ ಪ್ರಮುಖವಾಗಿ ಇಲ್ಲಿ ಏನು ಅಂತಂದರೆ, ರಾಹು ಚಂದ್ರರು ಒಟ್ಟಿಗಿದ್ದಾಗ ಇವರು ಈ ಥರದ್ದು ಖಿನ್ನತೆಗೆ ಜಾರುತ್ತಾರೆ. ಅದು ಯಾವ ಮನೆ ಆಗಿರಲಿ, ಲಗ್ನ ಹಾಕಿರಲಿ, 2, 3, 10 ಎಲ್ಲಿದ್ದರೂ ಬಹುಶಃ ಇವರಿಗೆ ಅದೇ ಒಂದು ರೀತಿ ಮಾತಾಡೋದೇ ಅವರು, ನಾನು ಏನಾದರೂ ಮಾಡ್ಕೊಂಬಿಡಬೇಕು, ನಾನು ಬದುಕೋದು ಬೇಡ, ಹಾಗೆ ಹೀಗೆ ಇದನ್ನೇ ಮಾತಾಡ್ತಿರ್ತಾರೆ. ಅಥವಾ ಮಹಾದಶೆ, ಚಂದ್ರ ಮಹಾದಶೆ ರಾಹು ಭುಕ್ತಿ ಬಂತೋ ಅಥವಾ ರಾಹು ಮಹಾದಶೆ ಚಂದ್ರ ಭುಕ್ತಿ ಬಂತೋ, ನಾನು ಇರಬಾರದು, ಏನಾದರೂ ಮಾಡ್ಕೊಳ್ಬೇಕು ಅಂದರೆ ನೋವು. ಯಾವುದೋ ಒಂದು ತಪ್ಪು ನಡೆದು ಬಿಡುತ್ತೆ, ಅದಕ್ಕೆ 1000 ಸುಳ್ಳು. ಆ ಒಂದು ತಪ್ಪನ್ನು ಮುಚ್ಚಲಿಕ್ಕೆ ಈಗ ಹೋಗಿ ಅದು ದೊಡ್ಡ ದುರಂತ ಆಗಿ ಇನ್ನು ನನ್ನ ಲೈಫ್ ಸ್ಪೈಲ್ ಅನ್ನೋದನ್ನು ಮಾಡಿಕೊಂಡು ಮುಂದಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟೇನಾ? ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದು ಯಾವುದೋ ಒಂದು ಹೆಣ್ಣು ಮಗು ಜಾತಕದಲ್ಲೂ ನೋಡಿದೆ ನಾನು. ಬಹುಶಃ ಒಂದು ಇತ್ತೀಚೆಗಷ್ಟೇ ನಡೆದಿದೆ, ಒಂದು 6 ತಿಂಗಳು 1 ವರ್ಷ ಆಗಿದೆ ಅನ್ಕೊತೀನಿ. ಅವ್ರಿಗೆ ಮದುವೆ ಆಗಿ ಗಂಡ ಸ್ವಲ್ಪ ಕೋಪಿಷ್ಟ, ಏನೋ ಒಂದು ಮಾತು ಬೈದು ಬಿಡ್ತಾನೆ. ಆತನ ಜಾತಕ ಅದೇ ಇದೆ. ಈ ಮಗುವಿನ ಜಾತಕದಲ್ಲಿ ಕುಜುದೋಷ ಇಲ್ಲ, ಆತನ ಜಾತಕದಲ್ಲಿ ಕುಜುದೋಷ ಇದೆ. ಇನ್ನು ಈ ಮಗುವಿಗೆ ನಡೀತಾ ಇರೋದು ಕೂಡ ಅದೇ, ರಾಹು ಅಂಡ್ ಚಂದ್ರ ನಡೆಯುವಾಗ ಏನು ಮಾಡ್ತಾರೆ, ಇನ್ನು ಅವನೇನಾದರೂ ಒಂದಂದರೆ ಸಾಕು, ಈ ಮಗು ಅಷ್ಟೇ ಡಿಪ್ರೆಷನ್, ಸ್ವಲ್ಪ ಅದನ್ನು ಪ್ರಯತ್ನ ಪಡ್ತಾಳೆ, ನಾನು ಇನ್ನು ಬದುಕೋದು ಬೇಡ, ಈ ಮಟ್ಟಕ್ಕೆ ಹೋಗ್ತಾರೆ. ಅರೆ, ಈ ಕೋಪಕ್ಕೆ ಇಷ್ಟ ಆದರೆ ಇನ್ನೂ ಮಕ್ಕಳಾಗಬೇಕು, ನಿನಗೆ ವಯಸ್ಸಾಗಬೇಕು, ಸಂಸಾರ ನಿಭಾಯಿಸಬೇಕು, ಲ್ಯಾವಿಶ್ ಲೈಫನ್ನು ಲೀಡ್ ಮಾಡಬೇಕು. ಜೊತೆಗೆ ಆ ಮಗುವಿನ ಜಾತಕದಲ್ಲಿ ಅದ್ಭುತವಾದ ಯೋಗಗಳಿದ್ದಾವೆ. ಇದು ಒಂದು ಮುಗಿಸ್ಕೊಂಡ್ರೆ ಬಹುಶಃ ಇನ್ನೊಂದಷ್ಟು ತಿಂಗಳ ಕಾಲ ಅಷ್ಟೇ ಇದೆ. ಅದು ಆ ತಿಂಗಳ ಕಾಲಗಳನ್ನು ನೀನು ಹೇಗೋ ನಿಭಾಯಿಸ್ಕೊಂಡು ತಾಳ್ಮೆಯಿಂದ ದಾಟ್ಕೊಂಡು ಬಂದೆ ಅಂತಂದರೆ, ನೀನು ಕೋಪದಿಂದ ಮಾತಾಡೋದು ನಿನ್ನ ಗಂಡ ಮಾತಾಡೋದೇ ಇಲ್ಲ, ಮೌನ ಆಗ್ಬಿಡುತ್ತೆ. ಕೋಪದಿಂದ ಅವರು ಯಾವತ್ತೂ ಹಾಗೆ ಇರಲ್ಲ, ಶರಣ ಆಗ್ಬಿಡ್ತಾರೆ, ನಿಮಗೆ ಸರೆಂಡರ್ ಆಗ್ತಾರೆ.
ನೀವು ಮಾಡೋ ಕೆಲವು ಕ್ರಿಯೆಗಳಿಂದ. ಅದಕ್ಕಾಗಿ ಏನೆಲ್ಲ ಮಾಡ್ಕೊಳ್ತೀರ ಅಂತಂದರೆ, ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಯಾವ ರೆಮಿಡಿಗಳನ್ನು ಮಾಡ್ಕೊಂಡಿರ್ತೀರೋ, ಒಂದು ಯಜ್ಞದ ರೂಪದ್ದಾಗಿರಬಹುದು, ಆ ಸಂಧಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಸ್ತೋತ್ರ ಪಾರಾಯಣ ಆಗಿರಬಹುದು, ಏನು ಮಾಡ್ಕೊಳ್ತೀರೋ ಒಟ್ಟಾರೆ ಆ ಟೈಮನ್ನು ಸ್ಕಿಪ್ ಮಾಡಬೇಕು. ನೀವು ಆ ಸಂದರ್ಭದಿಂದ ಹೊರಗೆ ಬರಬೇಕು. ಇದಕ್ಕಷ್ಟೇ ಕಾಯಿರಿ ನೀವು. ಅದಕ್ಕೆ ಕಾಯೋದೊಂದೇ ನಿಮ್ಮ ಆಭರಣ, ತಾಳ್ಮೆಯೊಂದೇ ನಿಮ್ಮ ಜೀವಜಲ. ಕಾಯಬೇಕು ನೀವು ಅಷ್ಟೇ. ಕಾದರು ಅಂತಂದರೆ ಆ ಯೋಗಗಳು ನಿಮ್ಮನ್ನು ಮತ್ತು ಸೆಳೆತ ಮಾಡ್ತವೆ. ಅಷ್ಟು ಚೆನ್ನಾಗಿರುತ್ತೆ. ಉಲ್ಟಾ ಆಗ್ಬಿಡುತ್ತೆ. ನೀವೇನು ಮಾತಾಡಿದ್ರು ಮತ್ತೆ ಅವರು ಸೈಲೆಂಟ್ ಇರ್ತಾರೆ. ನೀವ್ಯಾಕೆ ಮತ್ತೆ ಡಿಪ್ರೆಷನ್ನು ಮತ್ತು ಸಾಹಿತಿನ ಅನ್ನೋದು ಈ ಪದಗಳೇ ನೀವು ಬಳಸಬೇಕು. ಅಷ್ಟು ಚೆನ್ನಾಗಿರ್ತಾರೆ. ನೀವು ಇದೀಗ ಚಂದ್ರ ಸಪೂರ ಶಾಂತಿಯನ್ನು ಮಾಡ್ಕೊಳ್ಳೋಂಥ ಪ್ರಯತ್ನ ಪಡೋದು. ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಆ ಒಂದು ಅಕ್ಕಿ ಮೂಟೆ ಮೇಲೆ ಕೂರಿಸಿ ಅದಕ್ಕೆ ಸಂಬಂಧಪಟ್ಟ ಚಂದ್ರ ಸೂಕ್ತವನ್ನು ಹೇಳಿ, ಮಂತ್ರವನ್ನು ಹೇಳಿಸಿ, ಕರೆಕ್ಟಾಗಿ ಅಕ್ಕಿಯನ್ನು ಯಾವುದಾದ್ರು ಆಶ್ರಮಕ್ಕೆ ದಾನ ಕೊಡತಕ್ಕಂಥದ್ದು, 16 ಜನ ಊಟ ಮಾಡಲಿಕ್ಕೆ ಮುತ್ತನ್ನು ದಾನ ಮಾಡ್ತಕ್ಕಂತಹದ್ದು, ಪರ್ಲನ್ನು ದಾನ ಮಾಡ್ತಕ್ಕಂತಹದ್ದು. ಇನ್ನು ರಾಹುಗೆ ಸಂಬಂಧಪಟ್ಟ ಧಾನ್ಯವನ್ನು ದಾನ ಮಾಡೋದು, ಉದ್ದನ್ನು ದಾನ ಮಾಡೋದು, ಬೂದು ವರ್ಣದ ವಸ್ತ್ರವನ್ನು ದಾನ ಮಾಡುವಂಥದ್ದು. ಇವೆಲ್ಲ ಕೂಡ ಮಾಡ್ಕೊಳ್ತಾ ಬಂದಾಗ ಶಿವನಿಗೆ ಅಭಿಷೇಕಾದಿಗಳನ್ನು, ಅದು ಕೂಡ ವಿಭೂತಿ ಅಭಿಷೇಕವನ್ನು ಮಾಡ್ತೀನಿ ಅಂತಂದರೆ ಇದರಿಂದ ಹೊರಗೆ ಬರ್ತೀರಿ. ಅದು ನಮಗೆ ಗೊತ್ತಿರ್ತವೆ, ಯಾಕೋ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ನಂಬಿಕೆ ಇರಲ್ಲ. ಯಾವನೋ ಬೀಗ ರೆಡಿ ಮಾಡಿದ್ದಾನೆ ಅಂತಂದರೆ ಅವನು ಕೀನು ರೆಡಿ ಮಾಡಿದ್ದಾನೆ ತಾನೆ, ಅದೊಂದೇ ಸೃಷ್ಟಿ ಮಾಡೋಣ. ಲಾಕ್ ಮಾಡಬೇಕಲ್ಲ, ಮತ್ತು ಓಪನ್ ಮಾಡಬೇಕಲ್ಲ. ಹಾಗೆ ಸಮಸ್ಯೆಗಳೇ ಮಾತ್ರ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಅದಕ್ಕೆ ಪರಿಹಾರಗಳು ಇಟ್ಟಿದ್ದಾನೆ ಜೊತೆಯಲ್ಲಿ. ಅದನ್ನು ಮಾಡಿಕೊಂಡ್ರೆ ಈಸಿಯಾಗಿ ಬರ್ತೀವಿ. ದಯವಿಟ್ಟು ಅದರ ಕಡೆ ಗಮನಿಸಿ. ನೀವು ಸಾವಿನ ಕದವನ್ನು ತಟ್ಟದೆ ಸಾಧಿಸುವ ಕದವನ್ನು ಓಪನ್ ಮಾಡಿ. ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಯಾಕೆ ಈ ಥರ ಸಣ್ಣ ಪುಟ್ಟ ವಿಷಯಗಳಿಗೆ ಪ್ಯಾನಿಕ್ ಆಗ್ತಾರೆ ಅಥವಾ ಆತಂಕಕ್ಕೆ ಒಳಗಾಗ್ತಾರೆ? ಅವರ ಒಂದು ಜಾತಕದಲ್ಲಿ ರಾಹು ಮತ್ತು ಚಂದ್ರ ಜೊತೆಗಿದ್ದಾಗ ಈ ರೀತಿಯಾಗಿರುವಂಥ ಒಂದು ಸಮಸ್ಯೆಗಳಾಗಬಹುದು ಅವ್ರಿಗೆ. ಇನ್ನು ಚಂದ್ರ ಶಾಂತಿನ ಅವರು ಹೇಗೆ ಮಾಡ್ಕೊಳ್ಬೇಕು, ಅವರ ಒಂದು ಮನಸ್ಸಿನ ಸ್ಥಿತಿ, ಮಾನಸಿಕ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.